ನಮಸ್ಕಾರ ಸ್ನೇಹಿತರೆ, ಕಲಾಕುಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಯಾವ ರೀತಿಯಾಗಿ ವಿಡಿಯೋನ ಎಡಿಟ್ ಮಾಡಬೇಕು, ಅದಕ್ಕೆ ಅಕ್ಷರಗಳನ್ನು ಹೆಂಗೆ ಕೂಡಿಸ್ಬೇಕು ಹಾಗೂ ಅದಕ್ಕೆ ಹಾಡುಗಳನ್ನು ಹೆಂಗೆ ಕೂಡಿಸಿ ಅದನ್ನ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ನಾನು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಯಾವ ರೀತಿ ವಿಡಿಯೋ ಎಡಿಟ್ ಮಾಡೋದನ್ನು ನೋಡೋಣ. ಇಲ್ಲಿ ಸೀದೆಯಲ್ಲಿ ಹೋಗೋಣ. ಈ ನಾವು ಇಲ್ಲಿ ವಿಡಿಯೋ ಕೂಕ್ ಅಂತಿದೆ, ಇದೊಂದು ಆ್ಯಪು. ಈ ಆ್ಯಪಿಗೆ ನಾವು ಇಲ್ಲಿದೆಲ್ಲ ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಈ ಆ್ಯಪಲ್ಲಿ ನಾವು ಇವತ್ತು ವಿಡಿಯೋ ಮಾಡೋಣ. ಯಾವ ಥರ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ವಿಡಿಯೋಗೆ ಇದಕ್ಕೆ ಹೋಗೋಣ. ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ವಿಡಿಯೋಸ್ ಇದ್ದಾವೆ, ಫೋಟೋಗಳಿದ್ದಾವೆ. ಇಲ್ಲಿ ಫೋಟೋಗಳ ಮೇಲೆ ಈಗ ಇವತ್ತು ನಾನು ಯೋಗಾಸನ ಮಾಡಿದ್ದೀನಿ. ಆ ಯೋಗಾಸನದ ಕೆಲವೊಂದು ಫೋಟೋಗಳಿದೆ. ಎಲ್ಲ ಯೋಗಾಸನದ ಫೋಟೋಗಳನ್ನು ಸೇರಿಸಿ ಇವತ್ತೊಂದು ಯೋಗದ ಬಗ್ಗೆ ವಿಡಿಯೋ ಮಾಡೋಣ ಮತ್ತು ಎಡಿಟ್ ಮಾಡೋಣ. ಅದಕ್ಕೆ ಅಕ್ಷರ ಕೂಡಿಸೋಣ. ಇಲ್ಲಿ ಫೋಟೋಗಳಿಗೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇವತ್ತು ನಾವು ಕೆಲವೊಂದು ಫೋಟೋಗಳನ್ನು ನಾನು ಇಲ್ಲಿ ಆಯ್ಕೆ ಮಾಡ್ಕೊತೀನಿ. ಯೋಗಾಸನದ ಕೆಲವೊಂದು ಸುಮಾರು ಒಂದು 20-25 ಫೋಟೋಗಳನ್ನು ನಾನು ಆಯ್ಕೆ ಮಾಡ್ಕೊತೀನಿ. ಇಲ್ಲಿ ನೋಡೋಣ. ಈ ಥರ ಆಯ್ಕೆ ಮಾಡ್ಕೊಂಡು ಇದ್ರ ಜೊತೆಗೆ ಒಂದು ವಿಡಿಯೋನು ಕೂಡ, ಆಡಿಯೋ, ಇವೆಲ್ಲ ಫೋಟೋಗಳು, ಇದ್ರ ಜೊತೆಗೆ ಒಂದು ವಿಡಿಯೋ ಕೂಡ ನಾನು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ವಿಡಿಯೋ ಕೂಡ ನಾನು ಒಂದು ವಿಡಿಯೋನ ಇದ್ರ ಜೊತೆಗೆ ಸೆಲೆಕ್ಟ್ ಮಾಡ್ಕೊತೀನಿ. ಇದರಲ್ಲಿ ನಾನು ಸೂರ್ಯ ನಮಸ್ಕಾರದ ಒಂದು ವಿಡಿಯೋ ಇದ್ದರೆ ಇಲ್ಲಿ ಇದನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಲಾಸ್ಟ್ ಇನ್ನೊಂದೆರಡು ಫೋಟೋಗಳನ್ನು ನಾನು ಈ ರೀತಿಯಾಗಿ ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಇಲ್ಲಿಗೆ ನೆಕ್ಸ್ಟ್ ಅಂತೀನಿ. ನಾನು ಇಲ್ಲಿ ನೆಕ್ಸ್ಟ್ ಅಂತಿದೆ, ಇಲ್ಲಿ ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಈಗ ಇಲ್ಲಿ ವಿಡಿಯೋ ಮತ್ತು ಆಡಿಯೋ ಮಿಕ್ಸಿಂಗ್ ಇಲ್ಲಿ ಒಂದು ರೆಡಿ ಆಯಿತು. ರೆಡಿ ಆದಲ್ಲ, ಇದಕ್ಕೆ ಏನೇನು ಮಾಡೋಣ, ಇದಕ್ಕೆ ನಾವು ಟೆಕ್ಸ್ಟ್ ಕೂಡ್ಸೋಣ. ಮೊದಲು ಅಕ್ಷರ ಕೂಡ್ಸೋಣ. ಇದರಲ್ಲಿ ಅಕ್ಷರಗಳನ್ನು ಯಾವ ರೀತಿ ಕೂಡಿಸ್ಬೇಕು, ಇಲ್ಲಿ ಟಿ ಅಂತಿದೆ. ಇಲ್ಲಿ ಟಿ ಆದ್ಮೇಲೆ ಕ್ಲಿಕ್ ಮಾಡೋಣ. ಟಿ ಅಂತ ಟೆಕ್ಸ್ಟ್ ಇಲ್ಲಿ ಬಂತು. ಟೆಕ್ಸ್ಟ್ ಅಂದಾಗ ಇಲ್ಲಿ ಈ ಥರ ಬಂತು. ಇಲ್ಲಿ ಅಕ್ಷರಗಳನ್ನು ನಾನು ಕನ್ನಡದಲ್ಲಿ ಕೂಡಿಸ್ತೀನಿ. ಶ್ರೀ ಪತಂಜಲಿ ಅಂತ ಕ್ಲಿಕ್ ಮಾಡ್ತೀನಿ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕುಕ್ನೂರು ಅಂತ ನಾನು ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ಅಡ್ಜಸ್ಟ್ ಮಾಡ್ತೀನಿ. ಈ ರೀತಿ ಆಯಿತು, ಬಂತಿಲ್ಲಿ. ಇದಕ್ಕೆ ನಾವು ಕಲರ್ ಎದ್ದು ಕಾಣ್ತಾ ಇಲ್ಲ, ಇದು ಕೆಂಪು ಕಲರ್ ಇದೆ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಮಾಡಿ. ಇಲ್ಲಿ ಫಾಂಟ್ ಕಲರು ಅಲೈನು ಎನಿಮೇಷನ್ ಅಂತಿದಿಲ್ಲ, ಇಲ್ಲಿ ಕಲರ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅನೇಕ ಕಲರ್ ಬರ್ತಾವೆ. ಇಲ್ಲಿ ಈ ಬ್ಯಾಕ್ಗ್ರೌಂಡಿಗೆ ನಾನು ಯೆಲ್ಲೋ ಕಲರನ್ನು ಚಾಯ್ಸ್ ಮಾಡ್ತೀನಿ. ಯೆಲ್ಲೋ ಕಲರ್ ಈ ಚಾಯ್ಸ್ ಮಾಡಿದೆ. ಇದನ್ನು ಈ ರೀತಿಯಾಗಿ ನಾನು ಅಕ್ಷರವನ್ನು ಕೂಡಿಸಿದೆ. ಈ ಥರ ಕೂಡಿಸಿದ ಮೇಲೆ ಇಲ್ಲೆಲ್ಲ ನೆಕ್ಸ್ಟ್ ಮೇಲ್ಗಡೆ ಏನಿದೆ ಟಿ ಅಂತ ಇದೆ. ಇಲ್ಲಿ ಕಲರ್ಸ್ ಬಾರ್ಡರ್ ಕಲರ್ಸ್ ಇದೆಯಲ್ಲ, ಇದನ್ನು ಈ ಥರ ಬರುತ್ತೆ. ಇಲ್ಲಿ ಯೆಲ್ಲೋ, ರೆಡ್ಡು, ಬ್ಲ್ಯಾಕು, ಬ್ಲೂ, ವೈಟು ಎಲ್ಲ ಇಲ್ಲಿದೆ. ಇದರಲ್ಲಿ ಒಂದು ನಾನು ಈ ಥರ ಬಾರ್ಡ್ರ್ ಇದ್ದದ್ದು ಇದೆ, ಬ್ಯಾಕ್ಗ್ರೌಂಡ್ ಇದ್ದದ್ದು ಇದೆ, ಬ್ಯಾಕ್ಗ್ರೌಂಡ್ ಇರಲಾರ್ದು ಇದೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಇರಲಾರ್ದನ್ನು ಅದು ಇದ್ದದ್ದನ್ನು ಮಾಡೋಣ. ಇರ್ತಕ್ಕಂಥ ಇದನ್ನು ಮಾಡೋಣ. ಮಾಡಿ ಏನು ಮಾಡೋಣ, ಇಲ್ಲಿ ಓಕೆ ಕೊಡ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಓಕೆ ಕೊಡ್ತೀನಿ. ಓಕೆ ಕೊಟ್ಟಾಗ ಏನಾಯಿತು, ಈ ಥರ ಇಲ್ಲಿ ಮೇಲ್ಗಡೆ ಬಂತು. ಇಲ್ಲಿ ಏನಾಯ್ತು ನೋಡ್ರಿ, ಇಲ್ಲಿ ಬಂದಿಲ್ಲ. ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡೋಣ ಅಂದರೆ ಮುಂದೆ ಬರ್ತದೆ. ಇಷ್ಟ ಇದೆಲ್ಲ ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ಇದು ಮುಂದಕ್ಕೆ ಬರುತ್ತೆ. ಈ ಸ್ವಲ್ಪ ಮುಂದೆ ಡ್ರ್ಯಾಗ್ ಮಾಡೋಣ. ಡ್ರ್ಯಾಗ್ ಮಾಡಿಂದ ಇನ್ನೂ ಒಂದು ಟೆಕ್ಸ್ಟ್ ನಾನು ಇಲ್ಲಿ ಮುಂದಗಡೆ ಇದು ಮಾಡಿ ಇನ್ನೊಂದು ಟೆಕ್ಸ್ಟ್ ಸೇರ್ಸೋಣ. ಇದಕ್ಕೆ ಏನಂತ ಸೇರ್ಸೋಣ, ಇಲ್ಲಿ ಟೆಕ್ಸ್ಟ್ ಅಂತಿದೆಲ್ಲ, ಈ ಟೆಕ್ಸ್ಟಿಗೆ ಹೋಗೋಣ. ಇಲ್ಲಿ ಸರ್ವರಿಗೂ ಸ್ವಾಗತ ಅಂತ ಮತ್ತೊಂದು ಟೈಪ್ ಮಾಡ್ತೀನಿ. ಸರ್ವರಿಗೂ ಸುಸ್ವಾಗತ ಅಂತ ನಾನು ಟೈಪ್ ಮಾಡಿದೆ.
ಟೈಪ್ ಮಾಡಿ ಇದನ್ನು ಇಲ್ಲಿ ಚೇಂಜ್ ಮಾಡೋಣ, ಅಕ್ಷರಗಳನ್ನು ಚೇಂಜ್ ಮಾಡೋಣ. ಇಲ್ಲಿ ಬಾರ್ಡ್ರ್ ಬೇಡ ಇದಕ್ಕೆ, ಹಂಗೆ ಸುಮ್ಮನೆ ಈ ರೀತಿಯಾಗಿ ಒಂದು ಸರ್ವರ್ಗೆ ಸ್ವಾಗತ ಅಂತ ಇದನ್ನು ಮಾಡಿ ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಅಡ್ಜಸ್ಟ್ ಮಾಡಿದ ನಂತರ ಇಲ್ಲಿ ಓಕೆ ಕೊಡ್ತೀನಿ. ಇಲ್ಲಿ ಓಕೆ ಇದೆಲ್ಲ ರೈಟ್ ಮಾರ್ಕ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಕೆಳಗಡೆ ಸ್ವಲ್ಪ ಇದನ್ನು ಡ್ರ್ಯಾಗ್ ಮಾಡ್ತೀನಿ. ಸ್ವಲ್ಪ ಇನ್ನೂ ಸ್ವಲ್ಪ ಅಂದರೆ ಮುಂದಕ್ಕೆ ಬರುತ್ತೆ ಅಕ್ಷರ. ಇನ್ನೂ ಸ್ವಲ್ಪ ವಿಡಿಯೋ ಸ್ವಲ್ಪ ದೊಡ್ಡದಿದೆಯಲ್ಲ, ಅದಕ್ಕೋಸ್ಕರ ಇದು ಮುಂದಕ್ಕೆ ಮಾಡಿ ಈ ಥರ ನಾವು ಇದು ಮಾಡಿದ್ವಿ. ಇಲ್ಲಿ ಇನ್ನಿಷ್ಟು ಜಾಗ ಇದೆ. ಇಲ್ಲಿ ಕೆಲವೊಂದು ಇನ್ನೊಂದು ಯೋಗದ ಬಗ್ಗೆ ಏನಾದರೂ ನಾವು ಇಲ್ಲಿ ಟೆಕ್ಸ್ಟ್ ಕೂಡಿಸುವುದು. ನಿತ್ಯ ಯೋಗ ಇಲ್ಲಿ ನೋಡೋಣ, ನಿತ್ಯ ಯೋಗಾಭ್ಯಾಸ ಮಾಡುವ ಸಂಕಲ್ಪ ಮಾಡೋಣ ಅಂತ ನಾನು ಟೈಪ್ ಮಾಡ್ತೀನಿ. ಇಲ್ಲಿ ನಿತ್ಯ ಯೋಗಾಭ್ಯಾಸ ಮಾಡುವ ಸಂಕಲ್ಪ ಮಾಡೋಣ. ಸರಿ ಮಾಡಿರಿ. ಮಾಡುವ ಸಂಕಲ್ಪ ಮಾಡೋಣ ಅಂತ ತಿಳ್ಕೊಂಡು ನಾನಿಲ್ಲಿ ಟೈಪ್ ಮಾಡಿದೆ. ಇದನ್ನು ಸರಿಯಾಗಿ ಸೆಟ್ಟಿಂಗ್ ಮಾಡೋಣ. ಇದಕ್ಕೆ ಸ್ಕ್ರೀನಿಗೆ ದೊಡ್ಡದಾಗಿರುತ್ತಲ್ಲ, ಇನ್ನು ಸೆಟ್ಟಿಂಗ್ ಮಾಡಿ ಇಲ್ಲಿ ಅಕ್ಷರ ಸೇರಿದು ಕಾಣ್ತಾ ಇಲ್ಲ, ಇವುಗಳನ್ನು ಕಾಣೋಂಗೆ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ಕಲರಿಗೆ ಹೋಗೋಣ. ಇಲ್ಲಿ ಕಲರ್ಗಳನ್ನು ಈ ಥರ ಮಾಡಿದ್ವಿ, ಈ ಥರ ಇದೆ, ಈ ಥರ ಬರ್ತವೆ. ಇಲ್ಲಿ ಬೇಕಾದ್ರೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಕೂಡ ನಾವು ಕೊಡ್ಬೋದು. ಇಲ್ಲಿ ನೋಡಿ ಸಾಕಷ್ಟು ಕಲರ್ ಇದಾವೆ. ಇಲ್ಲೆಲ್ಲ ಸಾಕಷ್ಟು, ಇಲ್ಲೆಲ್ಲ ನೋಡಿ ಸಾಕಷ್ಟು ಕಲರ್ ಇದಾವೆ. ಯಾವುದಾದ್ರು ಕಲರ್ ಕೊಡ್ಬೋದು. ಇದಕ್ಕೆ ಎದ್ದು ಕಾಣ್ತಾ ಇಲ್ಲಲ್ಲ, ಇದಕ್ಕೆ ಮಾಡೋಣ ಬ್ಯಾಕ್ಗ್ರೌಂಡ್ ಈ ಥರ ಕೊಡೋಣ. ಕೊಟ್ಟು ಈ ಥರ ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ಅಡ್ಜಸ್ಟ್ ಮಾಡಿ ನಾವು ಏನು ಮಾಡೋಣ, ಈಗ ಶ್ಯಾಡೋ ಅಂತಿದೆ ನೋಡಿರಿ. ಕ್ಲಿಕ್ ಮಾಡಿದ್ವಿ. ಇದನ್ನು ಈ ಥರ ನಾನು ಸ್ವಲ್ಪ ಡ್ರ್ಯಾಗ್ ಮಾಡೋಣ. ಇದನ್ನು ಡ್ರ್ಯಾಗ್ ಮಾಡಿತಪ್ಪ ಅಂದರೆ ಈ ಥರ ಬಂತು. ಇನ್ನೂ ಅನೇಕ ನಾವು ಸೇರಿಸ್ಬೋದು. ಇಲ್ಲಿ ಈ ಥರ ಡ್ರ್ಯಾಗ್ ಮಾಡಿ ಧನ್ಯವಾದಗಳು ಲಾಸ್ಟು. ಇದಕ್ಕೆ ಯೋಗದ ಬಗ್ಗೆ ಇನ್ನೂ ಶಿಕ್ಷಕಗಳನ್ನು ಸಾಕಷ್ಟು ಕೊಡ್ಬೋದು. ಇಲ್ಲಿ ಯೋಗ ಮಾಡಿ ನಿರೋಗಿಯಾಗು ಅಂತ ಇನ್ನೊಂದು ನಾನು ಟೆಕ್ಸ್ಟ್ ಬರಿತೀನಿ. ಯೋಗ ಮಾಡಿ ನಿರೋಗಿಯಾಗು ಅಂತ ನಾನು ಟೈಪ್ ಮಾಡಿದೆ. ಇಲ್ಲಿ ಇದನ್ನೆಲ್ಲ ಒಂದು ನಿರೋಗಿಯಾಗು ಅಂತ ಟೈಪ್ ಫುಲ್ ಪ್ಯಾಂಟ್ ಕೊಡ್ತೀನಿ. ಇದನ್ನು ಓಕೆ ಆಯ್ತು. ಈಗ ಇದು ದೊಡ್ಡದಿದೆಯಲ್ಲ, ಇದನ್ನು ಸ್ವಲ್ಪ ನಾವು ಸ್ಕ್ರೀನಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ಅಡ್ಜಸ್ಟ್ ಮಾಡೋಕ್ಕೊಂದು ಆಪ್ಷನ್ ಇಲ್ಲಿ ಮಾಡ್ಬೋದು. ನೋಡಿ, ಯೋಗ ಮಾಡಿ ನಿರೋಗಿಯಾಗು ಅಂತ ನಾನು ಇಲ್ಲಿ ಟೈಪ್ ಮಾಡಿದೆ. ಇನ್ನು ಸ್ವಲ್ಪ ಇದನ್ನು ಇನ್ನೂ ಸ್ವಲ್ಪ ಮುಂದಕ್ಕೆ ಬರ್ಬೇಕಿದ್ದು ಡ್ರ್ಯಾಗ್ ಮಾಡೋಣ. ಡ್ರ್ಯಾಗ್ ಮಾಡಿ ಇಷ್ಟು ನಾವು ಡ್ರ್ಯಾಗ್ ಮಾಡಿದ್ವಲ್ಲ, ಇಲ್ಲಿ ಲಾಸ್ಟು ಏನು ಮಾಡೋಣ, ಧನ್ಯವಾದಗಳು ಅಂತಂದು ಇಲ್ಲಿ ಟೈಪ್ ಮಾಡೋಣ. ಇಲ್ಲಿ ಧನ್ಯವಾದಗಳು ಅಂತ ಟೈಪ್ ಮಾಡೋಣ. ಈ ಥರ ಮಾಡ್ಕೊಂಡು ಧನ್ಯವಾದಗಳು ಅಂತ ಮತ್ತೆ ಟೆಕ್ಸ್ಟ್ ಇವನ್ನ ಧನ್ಯವಾದಗಳು ಟೈಪ್ ಮಾಡಿದ್ವಿ. ಇಲ್ಲಿ ಕಲರ್ ಚೇಂಜ್ ಮಾಡೋಣ. ಇಲ್ಲಿ ಇಷ್ಟೇ ಮಾಡ್ಬೋದು ನಾವು ಬೇಕಾದರೆ. ಈ ರೀತಿಯಾಗಿ ಅದಕ್ಕೇನು ಇಂದು ಬ್ಯಾಕ್ಗ್ರೌಂಡ್ ಬೇಡ. ಎಷ್ಟು ಇದನ್ನು ದೊಡ್ಡದು ಮಾಡ್ಬೋದು, ಅಕ್ಷರನ ಸಣ್ಣ ಮಾಡ್ಬೋದು, ದೊಡ್ಡದು ಮಾಡ್ಬೋದು, ಸಣ್ಣದು ಮಾಡ್ಬೋದು. ಇದನ್ನು ಕೂಡಿಸೋಣ. ಕೂಡಿಸಿ ಇಲ್ಲಿ ಕೆಳಗಡೆ ಇದೆಲ್ಲ, ಇಲ್ಲಿ ಕೆಳಗಡೆ ಡ್ರ್ಯಾಗ್ ಮಾಡೋಣ. ಸ್ವಲ್ಪ ಇಲ್ಲಿವರೆಗೆ ಎಂಡ್ವರೆಗೆ ಡ್ರ್ಯಾಗ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಕೊಡ್ತೀನಿ. ರೈಟ್ ಮಾಡಿಕೊಟ್ಟ ಮೇಲೆ ಈಗ ಇಲ್ಲಿ ಒಂದು ಏನಾಯಿತು, ವಿಡಿಯೋ ಮತ್ತು ರೆಡಿ ಆಯಿತು. ಇದಕ್ಕೆ ಒಂದು ಎಫೆಕ್ಟ್ ಹಾಕೋಣ. ಎಫೆಕ್ಟ್ ಅಂತಂದರೆ ಇಲ್ಲಿ ಎಫೆಕ್ಟ್ ಕೊಡೋಣ. ಯಾವ ಥರ ಎಫೆಕ್ಟ್ ಕೊಡಬೇಕು ನೋಡಿ. ಇಲ್ಲಿ ಎಫೆಕ್ಟ್ ಅಂತಿದೆ ನೋಡಿ. ಇಲ್ಲಿ ಎಫೆಕ್ಟ್, ಈ ಎಫೆಕ್ಟ್ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ ಬರ್ತವೆ. ಇಲ್ಲಿ ಈಗ ದೀಪಾವಳಿಯಲ್ಲಿ ಯಾವ ರೀತಿಯಾಗಿ ಪಟಾಕಿ ಹಚ್ಚಿದಾಗ ಯಾವ ಥರ ಬರ್ತಾವೆ, ಆ ಥರ ಈ ಥರ ಬರ್ತವೆ. ಇಲ್ಲಿ ಬಂದಾಗ ಏನು ಮಾಡೋಣ, ಇಲ್ಲಿ ಕೆಲವೊಂದು ಆಯ್ಕೆ ಮಾಡೋಣ. ಇದನ್ನು ಆಯ್ಕೆ ಮಾಡ್ಕೊತೀನಿ ನಾನು. ಇಲ್ಲಿ ನೋಡಿರಿ, ಆಯ್ಕೆ ಮಾಡ್ಕೊಂಡಾಗ ಈ ಥರ
ಈ ಥರ ಬಂತು. ಇದನ್ನು ರೈಟ್ ಮಾಡಿ ಕ್ಲಿಕ್ ಮಾಡ್ತೀನಿ. ಇದನ್ನು ಡ್ರ್ಯಾಗ್ ಮಾಡೋಣ ಇದನ್ನು ಸ್ವಲ್ಪ ಮುಂದಕ್ಕೆ. ಅಂದರೆ ಸ್ವಲ್ಪ ವಿಡಿಯೋ ಅಷ್ಟು ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡದು ಇನ್ನು ಮುಂದೆ ಬರುತ್ತದೆ ಅಷ್ಟೇ. ಮಾಡಿದಾಗ ಇಲ್ಲಿ ನೋಡಿರಿ ರೈಟ್ ಮಾರ್ಕ್ ಕೊಡ್ತೀನಿ. ಇಲ್ಲಿ ಈ ಥರ ಮಾಡಿದಾಗ ಅದು ಈ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿರಿ. ಅದು ನಾವು ಇದುವರೆಗೆ ಮಾಡಿದ್ವಲ್ಲ, ಅದು ಈ ರೀತಿಯಾಗಿ ನಾವು ಎಫೆಕ್ಟ್ ಕೊಟ್ಟಿದ್ದೀವಲ್ಲ, ಆ ಎಫೆಕ್ಟು ವಿಡಿಯೋದಲ್ಲಿ ಈ ಥರ ಕಾಣುತ್ತೆ. ಈ ಥರ ಕಾಣುತ್ತೆ ಇದು ಎಫೆಕ್ಟು. ಇನ್ನೊಂದು ಎಫೆಕ್ಟ್ ಕೊಡೋಣ, ಇದ್ರ ಜೊತೆಗೆ ಇನ್ನೊಂದು ಎಫೆಕ್ಟ್ ಕೊಡ್ತೀನಿ. ಇಲ್ಲಿ ನೋಡಿರಿ, ಇದು ಆಯಿತಾ, ಇದು ಇಲ್ಲಿವರೆಗೆ ಎಫೆಕ್ಟ್ ಇದೆ. ಇದು ಮುಂದೆ ಇನ್ನೊಂದು ಎಫೆಕ್ಟ್ ಕೊಡ್ತೀನಿ. ಇಲ್ಲಿ ಮತ್ತೆ ಇಲ್ಲಿ ಎಫೆಕ್ಟ್ ಅಂತಿದೆ ನೋಡಿ ಕೆಳಗಡೆ. ಇಲ್ಲಿ ಹೋಗೋಣ, ಇಲ್ಲಿ ಕ್ಲಿಕ್ ಮಾಡೋಣ. ಎಫೆಕ್ಟ್ ಅಂತ ಕೊಟ್ಟಾಗ ಮತ್ತೆ ಈ ಥರ ಬಂದು ಇಲ್ಲಿ ಮತ್ತೆ ಈ ಥರ ಬಂದಾಗ ಇಲ್ಲಿ ಜಗ್ಗ ಸಾಕಷ್ಟು ಎಫೆಕ್ಟ್ ಅದಾವೆ ಇಲ್ಲಿ ಕೆಳಗಡೆ. ಇಲ್ಲಿ ಯಾವುದಾದ್ರೂ ಕೊಡ್ಬೋದು ನಾವು, ಎಲ್ಲ ಸಾಕಷ್ಟು ಇದೆ ಇದರಲ್ಲಿ. ಇಲ್ಲಿ ಸಾಕಷ್ಟು ಇದೆಲ್ಲ. ಇದು ಬಾರ್ಡರ್ ಇರೋದು ಒಂದು ಎಫೆಕ್ಟ್ ಕೊಡ್ತೀನಿ ನೋಡಿರಿ. ಇದನ್ನು ಕೊಟ್ಟೆ ನೋಡಿರಿ, ಬಾರ್ಡರ್ ಬಂತು ನೋಡಿರಿ. ಇಲ್ಲಿ ರೈಟ್ ಮಾರ್ಕಿಗೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಾರ್ಡರ್ ಇರೋದು ಕೊಟ್ಟಿಲ್ಲ. ಇನ್ನೂ ಸ್ವಲ್ಪ ಇದು ವಿಡಿಯೋಗೆ ಸ್ವಲ್ಪ ದೊಡ್ಡ ಸೈಜ್ ಇನ್ನೂ ಸ್ವಲ್ಪ ಡ್ರ್ಯಾಗ್ ಮಾಡೋಣ ಇದನ್ನು. ಅಂದರೆ ಈ ಥರ ಡ್ರ್ಯಾಗ್ ಮಾಡಿದರೆ ಇಲ್ಲಿವರೆಗೂ ಕೂಡ ಅದು ಬಾರ್ಡ್ರ್ ವಿಡಿಯೋ ಈಗ ಆನ್ ಆಗಿರ್ತೈತಲ್ಲ ಅಲ್ಲಿ ಬಂತು. ಅಷ್ಟುವರೆಗೆ ನಾವು ಮತ್ತೆ ಇನ್ನು ನಡುಕ್ಕೆ ಇನ್ನೊಂದು ನಾವು ಎಫೆಕ್ಟ್ ಕೊಡ್ತೀನಿ. ಇಲ್ಲಿ ಮತ್ತೊಂದು ಎಫೆಕ್ಟ್ ಕೊಡ್ತೀನಿ ನೋಡಿರಿ. ಕೊಟ್ಟಾಗ ಇದು ಕೊಟ್ಟೆ. ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡಿದ್ಮೇಲೆ ಲಾಸ್ಟ್ ಧನ್ ಇದೈತಲ್ಲ, ಇದು ಇನ್ನೊಂದು ಎಫೆಕ್ಟ್ ಕೊಡ್ತೀನಿ ನೋಡಿರಿ. ಲಾಸ್ಟ್ ಎಫೆಕ್ಟ್ ಕೊಡೋಣ. ಇಲ್ಲಿ ಎಫೆಕ್ಟ್ ಅಂತ ಮತ್ತೆ ಕ್ಲಿಕ್ ಮಾಡಿರಿ. ಇಲ್ಲಿ ಬಂದು ಇಲ್ಲಿಂದ ಕೊಡೋಣ. ಎಫೆಕ್ಟ್ ಅಂತ ಕ್ಲಿಕ್ ಮಾಡಿರಿ. ಇಲ್ಲಿ ಮತ್ತೆ ಎಫೆಕ್ಟ್ ಸ್ಕ್ರೀನ್ ಬರ್ತಾವೆ. ಇಲ್ಲಿ ಇದನ್ನು ಮತ್ತೆ ಏನು ಮಾಡೋಣ, ಬೇರೆ ಕೊಡೋಣ. ಇದನ್ನು ಕೊಡೋಣ ನೋಡಿ. ಇದರಾಯಿತು ಅಥವಾ ಇನ್ನೊಂದು ಇದನ್ನೇ ಮೊದಲಿಗೆ ಕೊಟ್ಟಿದ್ವಲ್ಲ ಅದನ್ನೇ ಕೊಡೋಣ. ಚೆನ್ನಾಗಿದೆ. ಇದಕ್ಕೆ ಕೊಡೋಣ. ಇದು ಕೊಟ್ಟ ಮೇಲೆ ಇದಕ್ಕೆ ಏನು ಮಾಡೋಣ, ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡೋಣ. ಇದು ಡ್ರ್ಯಾಗ್ ಮಾಡೋಣ ಮತ್ತೆ ಮುಂದ್ಗಡೆ ವಿಡಿಯೋ ಎಂಡವರೆಗೆ ಡ್ರ್ಯಾಗ್ ಮಾಡೋಣ. ಇದೇ ಇರುತ್ತೆ ಅಂದರೆ ಕೊನೆಯವರೆಗೂ. ಚೆನ್ನಾಗಿದೆ. ಈ ಥರ ಆಯ್ತಲ್ಲ. ಲಾಸ್ಟ್ ಧನ್ಯವಾದ ಅಂತಿದೆ. ಇದು ನಾವು ಏನು ಮಾಡಿದ್ವಿ, ಎಫೆಕ್ಟ್ ಕೊಟ್ಟಿವಿ ಮತ್ತು ಅಕ್ಷರಗಳನ್ನು ಬರೆದ್ವಿ ಇದುವರೆಗೂ. ನಾವು ಇದಕ್ಕೊಂದು ಹಾಡು ಕೂಡ್ಸೋಣ. ಯೋಗದ ಬಗ್ಗೆ ಒಂದು ಹಾಡು ಕೂಡ್ಸೋಣ. ಸಾಂಗ್ ಕೂಡಿಸ್ಬೇಕು. ಈ ಥರ ಸಾಂಗ್ ಕೂಡಿಸಿದಾಗ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಕಂಡಾಗ ನಿಮ್ಮ ಫ್ರೆಂಡ್ಸಿಗೆ ಅಥವಾ ಇವ ನಮ್ಮ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೋಬೋದು ಇವನ್ನೆಲ್ಲ. ಇಲ್ಲಿ ನಾವು ಇದಕ್ಕೊಂದು ಸಾಂಗ್ ಯಾವ ಥರ ಕೂಡಿಸ್ಬೇಕು ಅನ್ನೋದು ನೋಡೋಣ. ಈಗ ಇದು ಕ್ಲಿಕ್ ಮಾಡಿದ್ವಲ್ಲ, ಇಲ್ಲಿ ಸೌಂಡ್ಸ್ ಅಂತ ಇದೆ ನೋಡಿರಿ. ಕೆಳಗಡೆ ಸೌಂಡ್ ಅಂತ ಇದೆ. ಈ ಸೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೌಂಡ್ ಅಂತ ಇಲ್ಲಿ ನೋಡಿರಿ, ಇಲ್ಲೆಲ್ಲ ಸೌಂಡ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಲೋಕಲ್ಲು ಇಂಪಾರ್ಟೆಂಟ್ ಎಲ್ಲ ಇದ್ದಾವೆ. ಈ ಲೋಕಲ್ ಮ್ಯೂಸಿಕ್ಗೆ ನಾನು ಕ್ಲಿಕ್ ಕೊಡ್ತೀನಿ. ಇಲ್ಲಿ ನಮ್ಮೆಲ್ಲ ನನ್ನ ಮೊಬೈಲ್ನಲ್ಲಿ ಇಷ್ಟೆಲ್ಲ ಹಾಡುಗಳು ಅದಾವೆ ಇಲ್ಲೆಲ್ಲ. ಇದರಲ್ಲಿ ಒಂದು ಸಾಂಗನ್ನು ನಾನು ಯೋಗದ ಬಗ್ಗೆ ಒಂದು ಸಾಂಗ್ ಇದೆ. ಆ ಯೋಗದ ಸಾಂಗನ್ನು ನಾನೀಗ ಎಫೆಕ್ಟ್ ಇದರಲ್ಲಿ ಎಡಿಟ್ ಮಾಡ್ತೀನಿ ನೋಡಿರಿ. ಹಾಕ್ತೀನಿ. ಒಂದು ನಿಮಿಷ ವೆಯ್ಟ್ ಮಾಡಿರಿ. ಈ ಥರ ಇದೆಲ್ಲ. ಇಲ್ಲಿ ಯೋಗದ ಬಗ್ಗೆ ಒಂದು ಸಾಂಗ್ ಇದೆ. ಆ ಸಾಂಗನ್ನು ಹುಡುಕ್ತಿದ್ದೀನಿ, ಸಿಗ್ತಾ ಇಲ್ಲ. ಸಿಗುತ್ತೆ, ಒಂದು ನಿಮಿಷ. ಇಲ್ಲಿದೆ, ಯೋಗ ಮಾಡಿ ಯೋಗಿ ಆಗೋ ಅನ್ನೋದೊಂದು ಹಾಡಿದೆ. ಈ ಹಾಡನ್ನು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನೋಡಿ. ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ತೀವಿ. ಈ ಹಾಡನ್ನು ಕೂಡಿಸಿದೆ. ಈ ಹಾಡು ಕೂಡಿಸಿ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿರಿ.
ಇಲ್ಲಿ ಕ್ಲಿಕ್ ಮಾಡಿದೆ, ಇದು ಹಾಡು ಕೂತ್ಕೊಂತೀಗ. ಕೂತ್ಕೊಂಡ್ಮೇಲೆ ಇಲ್ಲಿ ಇದನ್ನೇ ಲಾಸ್ಟ್ ಟೈಮ್ ಮಾಡೋಣ. ಇದು ನಾವು ರೆಡಿ ಮಾಡಿದ್ವಿ. ಈಗ ಸೇವ್ ಅಂತ ಇದೆ ಇಲ್ಲಿ ಕೆಳಗೆ ಮೇಲ್ಗಡೆ ಸೇವ್ ಅಂತ ಎಕ್ಸ್ಪರ್ಟ್ ಅಂತ ಇದೆ ನೋಡಿ. ಇಲ್ಲಿ ನಾವು ಕ್ಲಿಕ್ ಮಾಡ್ತೀನಿ. ಇದು ಎಕ್ಸ್ಪರ್ಟ್ ಅಂದಾಗ ಏನಾಗುತ್ತೆ, ಇಲ್ಲಿ ಸೇವ್ ಆಗುತ್ತೆ. ಒಂದು ನಿಮಿಷ ಅಡ್ವರ್ಟೈಸ್ಮೆಂಟು ಇದು ಕ್ಯಾನ್ಸಲ್ ಮಾಡೋಣ. ಅಡ್ವರ್ಟೈಸ್ನ ಈಗ ಅದು ಸೇವ್ ಆಗ್ತಾಯಿದೆ ನೋಡಿರಿ. 10 ಒಂದು 10 ಸೆಕೆಂಡ್ನಲ್ಲಿ ಸೇವ್ ಆಗುತ್ತೆ. ಒಂದು ನಿಮಿಷ ವೇಟ್ ಮಾಡಿರಿ. 19 100 ಆಗೋವರೆಗೂ ಅಷ್ಟೇ, ಬೇಗ ಆಗುತ್ತೆ. ನೋಡಿರಿ 75 79 ಆಯಿತು. ಇನ್ನೂ ಒಂದು ಸ್ವಲ್ಪ ವೇಟ್ ಮಾಡಿರಿ. ಕೇವಲ ಒಂದು 10 ಸೆಕೆಂಡ್ ಅಷ್ಟೇ. 100 ಆಗುತ್ತೆ ನೋಡಿರಿ. ಈಗ 92 90 ಹಾಂ, ಈಗ ಸೇವ್ ಆಯಿತು. ಇದನ್ನು ಸೇವ್ ಆಗಿರ್ತಕ್ಕಂಥದ್ದನ್ನು ಏನು ಮಾಡೋಣ ಈಗ, ಯಾವುದಾದ್ರೂ ಇಲ್ಲಿ ಒಂದು ಶೇರ್ ಅಂತದಿಲ್ಲ, ಈ ಶೇರ್ ಒಂದು ಗ್ರೂಪಿಗೆ, ಒಂದು ನಿಮಗೆ ಯಾರೋ ನಿಮ್ಮ ಯೋಗ ಗ್ರೂಪು ಅಥವಾ ನಿಮ್ಮ ಗೆಳೆಯರ ಗ್ರೂಪಿಗೆ ಬಿಡ್ಬೋದು. ಇಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿರಿ. ಇಲ್ಲಿ ನಾನು ಒಬ್ಬರಿಗೆ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀನಿ. ಇಲ್ಲಿ ಶೇರ್ ಮಾಡ್ತೀನಿ ಅವರಿಗೆ. ಇಲ್ಲಿ ಅಂತ ಮಾಡ್ತೀನಿ, ಇಂದಿನ ಯೋಗಾಭ್ಯಾಸ ಅಂತಂದು ಇದಕ್ಕೊಂದು ಇಂದಿನ ಯೋಗಾಭ್ಯಾಸ ಅಂತ ಒಂದು ಕೆಳಗಡೆ ಶೀರ್ಷಿಕೆ ಕೊಡ್ತೀನಿ. ಈ ಥರ ಕೊಟ್ಟು ಶೇರ್ ಮಾಡ್ತೀನಿ ಅವನಿಗೆ. ಅವ್ರಿಗೆ ಹೋಗ್ತಾ ಇದೆ, ಇದು ಅವ್ರಿಗೆ ಹೋಗ್ತಾ ಇದೆ. ಒಂದು ಸ್ವಲ್ಪ 37 50 ಒಂದು 5 ಸೆಕೆಂಡ್ ವೇಟ್. ಈಗ ಹೋಯ್ತು. ಇದನ್ನು ಪ್ಲೇ ಮಾಡ್ತೀನಿ ನೋಡ್ರಿ. ಈಗ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಸಾರ್ಥಕದ ಬದುಕಿದೆ. ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು. ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು. ಅರಿತು ಬಾಳೆ ಸ್ವರ್ಗವು, ಮರೆತು ಬಾಳೆ ನರಕವು. ಅರಿತು ಬಾಳೆ ಸ್ವರ್ಗವು, ಮರೆತು ಬಾಳೆ ನರಕವು. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗ ನಡೆಸಲಾರೆನು. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಸಾರ್ಥಕದ ಬದುಕಿದೆ. ಶುದ್ಧ ಗಾಳಿ ಸಿದ್ಧ ಔಷಧಿ ಪ್ರಾಣಾಯಾಮ ನೋಡಿ, ನಾವು ಮಾಡಿದಂಥ ಗಾಳಿ ಸಿದ್ಧ ವಿಡಿಯೋ ರೆಡಿ ಆಯಿತು. ಮಾಡುವೆ. ಧ್ಯಾನ ಮಾಡಿ ಥ್ಯಾಂಕ್ ಯು. ಈ ರೀತಿಯಾಗಿ ನಾವು ವಿಡಿಯೋನ ಮಾಡ್ಬೋದು. ಧನ್ಯವಾದಗಳು. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಇದುವರೆಗೆ ನೀವು ಯಾವ ರೀತಿಯಾಗಿ ಒಂದು ವಿಡಿಯೋನ ಎಡಿಟ್ ಮಾಡಬೇಕು, ಅದಕ್ಕೆ ಅಕ್ಷರ ಹೆಂಗೆ ಜೋಡಿಸ್ಬೇಕು, ಅದು ಎಫೆಕ್ಟ್ ಹೆಂಗೆ ಹಾಕಬೇಕು, ಅದಕ್ಕೆ ಹಾಡುಗಳನ್ನು ಹೆಂಗೆ ಕೂಡಿಸ್ಬೇಕು ಅನ್ನೋದನ್ನು ಒಂದು ಯೋಗದ ಒಂದು ವಿಡಿಯೋದ ಮೂಲಕ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಇದೇ ಥರ ನೀವು ಯಾವುದಾದ್ರೂ ಸಭೆ ಸಮಾರಂಭಗಳಲ್ಲಿ ನೀವು ಬರ್ತ್ಡೇ ಪಾರ್ಟಿ ಇರ್ಬೋದು ಅಥವಾ ಮದುವೆ ಸಮಾರಂಭಗಳ ಕೆಲವೊಂದು ಫೋಟೋಗಳನ್ನು ನೀವು ಯಾವ ರೀತಿಯಾಗಿ ಅವನ್ನೆಲ್ಲ ಕೂಡಿಸಿ ಎಡಿಟ್ ಮಾಡಿ ಅದಕ್ಕೆ ಅಕ್ಷರಗಳು ಕೂಡಿಸಿ ನಿಮ್ಮ ಗ್ರೂಪ್ಗಳಿಗೆ ಬಿಟ್ಟಾಗ ಅವ್ರು ಖುಷಿಯಾಗ್ತಾರೆ. ಈ ರೀತಿ ಮಾಡೋದನ್ನು ಕಲೀರಿ. ಇದು ಸಂಪೂರ್ಣ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.